ನಮಃ ಶರಣವಿದ್ರೆಗೈದರೆ ಜಪಾಲೋ ಶರಣೆ ಶಿವರಾತ್ರಿ ಕಾಣಿಯೋ ಶರಣನುಡಿದುದೆ ಪಾವನ ಕಾಣಿಯೋ ಶರಣನುಡಿದುದೆ ಶಿವತತ್ವ ಕಾಣಿಯೋ ಕೂಡಲ ಸಂಗನ ಶರಣನ ಕಾಯವೇ ಕೈಲಾಸ ಕಾಣಿಯೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಿಡಲು ಸುರವೇ ಅಯ್ಯ ಲಿಂಗವಿದ್ದವನ ಮನೆ ಕೈಲಾಸವೆಂದು ನಂಬಬೇಕು ಲೋಕದ ಕಂಬಕನ ಮಾತು ಬೇಡ ಕೂಡಲ ಸಂಗನ ಶರಣರಿದ್ದುದೇ ಕೈಲಾಸ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕೃತಯುಗದಲ್ಲಿ ಕೇತಾರನೆಂಬ ಮೂಲಸ್ಥಾನ ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ ದ್ವಾಪಾರ ಯುಗದಲ್ಲಿ ವಿರೂಪಾಕ್ಷ ಎಂಬ ಮೂಲಸ್ಥಾನ ಕಲಿಯುಗದಲ್ಲಿ ಪರ್ವತನೆಂಬ ಮೂಲಸ್ಥಾನ ಈ ನಾಲ್ಕು ಮೂಲಸ್ಥಾನ ನಾನಾ ಸ್ಥಾನವ ಮುಟ್ಟದೆ ಜಂಗಮವೇ ಲಿಂಗವೆಂದು ನಂಬಿದೆ ಕೂಡಲ ಸಂಗಮ ದೇವ ಶ್ರೀ ಗುರು ಬಸವಲಿಂಗಾಯ ನಮಃ ನೀರ ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಭವತ್ವ ಜಲವ ಮರುಗುವ ಮರಣ ಮೆಚ್ಚಿದವರು ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತುರಿಯಮೀವ ಅನ್ನಗಳಿದ ತುರಿಯಮೀವ ಸ್ವಾಮಿಗಳಿದ ತುರಿಯಂಭೋ ತುರಿಯಂಭೋ ಪರನಾರಿಯರ ಸಂಗವ ತುರಿಯಂಭೋ ಪರಧನದ ಆಮಿಷವ ತೊರೆಯಂಬು ಇವ ತೊರೆಯದೆ ಹೋಗಿ ತೊರೆಯಮಿಂದರೆ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಕ್ಕಿಯಂತೆ ನೀರ ತಡೆಯಲಿದ್ದು ಮೂಗ ಹಿಡಿದು ದಾನವ ಮಾಡುವರೆಯ ಬಿಟ್ಟ ಮಂಡಳಿಸಿ ಬಾಳ ಇಳಿಸುತ್ತ ಕಣ್ಣ ಮುಚ್ಚಿ ಬೆಳಗಿಸುವರೆಯ ತಮ್ಮ ಕೈಯಲ್ಲಿ ಕಟ್ಟಿದ ದರ್ಭೆ ಹುಲ್ಲು ಕೂಡಲ ಸಂಗನ ನಡೆಯದೆ ಹೊರಡುವಂತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಿಮ್ಮ ನಡೆಯ ಕಾರಣ ಕೈಯಲ್ಲಿ ಹುಲ್ಲು ನಿಮ್ಮ ಜರಗದ ಕಾರಣ ಕೊರಳಲ್ಲಿ ನೇನು ಇಡುತ್ತಲೇಕೋ ಮುಳಗಿ ಮುಳಗಿ ಮೂಗು ಹಿಡಿಯಲೇಕೋ ಕೂಡಲ ಸಂಗನ ಶರಣರಲ್ಲಿ ಡೋಹರ ಕಕ್ಕಯ್ಯ ನಾವು ತೊರೆಯಲ್ಲಿ ನಿಂತ ಓಂ ಶ್ರೀ ಗುರು ಬಸವಲಿಂಗಾಯ ಸತ್ಯ ಶೌಚ ನಿತ್ಯ ನೇಮವ ತಪ್ಪದೇ ಮಾಡಬಲ್ಲಡೆ ಅದು ಏಸು ಗುರುಮ ಮಂಡುಕ ಜಲದೊಳಗಿದ್ದಲ್ಲಿ ಫಲವೇನೋ ಶತಕುಂಭ ಜಲೋ ಶೌಚ ಭಾಂಡ ವಿನಾಶಿಗೆ ಅಗಡವ ಮಾಡಿ ಮಾ ಗುಡವನಿಂದಡೆ ತಾ ಕೊಡಬಲ್ಲನೆ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವೇದವನ್ನು ಓದಿದ ವಿಪ್ರರು ಹೊಲದಲ್ಲಿ ಹೋದ ಕೆಳಗ
ತಸ್ಯ ಧೀಮಹಿ ಎಂಬರು ಒಬ್ಬರಿಗಾಗಿ ವಿಚಾರವಿಲ್ಲ ನೋಡಿರಿ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲವೋ ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯವ ಮಾಡಿದವನೇ, ಒಮ್ಮೆ ಶರಣೆಲ್ಲವೋ ಒಮ್ಮೆ ಶರಣೆಂದಳೆ ಪಾಪ ಕರ್ಮವು ಉಳುವವು. ಸರ್ವಪ್ರಾಯ ಚಿತ್ತಕ್ಕೆ ಅನ್ನ ಪರ್ವತಗಳೆದುವು ಅಪ್ಪಂಗೆ ಶರಣನು ನಮ್ಮ ಕೂಡಲ ಸಂಗಮ ದೇವನಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾಚಾರ ಸದ್ಭಕ್ತಿ ಇಲ್ಲದವರನು ಒಲ್ಲನೆಯ ಅವರಾರಾಧನೆಯಿಂದ ನಿತ್ಯ ನಿತ್ಯ ಪ್ರಾಯಶ್ಚಿತ್ತರಲ್ಲ ಕೂಡಲ ಸಂಗಮ ದೇವ ಭೂಭಾರಕರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕುಲದಲ್ಲಿ ಹಾರುವರು ಬ್ರಹ್ಮೇತಿಗೆ ಸಾರುವರು, ಆರೋ ಮಾಡಿದ ಪಾಪಕ್ಕೆ ತಾನೇ ಕೈಯಾಗುವನು. ಸರಿದೇವ ಭಕ್ತರಿರುವನು ಸರಿಲಿಂಗ ಭಕ್ತಂದಿವನು. ಬಡಗಿ ಮಾಚಲ ದೇವಿಯ ಕುಲಜಯ ಮಾಡಿಯನೆಂದು ಅನ್ನು ಕಪಿಲೆಯ ರವಣ ಶಾಖರ ಉಚ್ಚಿಷ್ಟವ ಹಾಡಿಲ್ಲ ಕೊಳಗಂಟು ಮೇಲೆಂದೆ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಣ್ಣು ಮುಚ್ಚಿ ಕನ್ನಡಿಯ ತೋರುವಂತೆ ಎರಡು ಹಗಲಿನ ನಿದ್ರೆ ಸಾಲವೇ. ಬೆರಳರಿಸಿ ಪರಮಾರ್ಥವ ಅಡಿವಡೆ ಚೊಡ್ಡವಲ್ಲದೆ ಹೇಳ. ಮೂಗು ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರ ನಾಯಕಿ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉತ್ತಮ ಬಡಿದಡೆ ಹಾಗೂ ಸಾಯಬಲ್ಲದೆ ಅಯ್ಯ. ಅಘೋರ ತಪವ ಮಾಡಿದಳೇನೋ ಅಂತರಂಗಾತ್ಮ ಶುದ್ಧವಿಲ್ಲದವರನ್ನು ಎಂದು ನಂಬುವನೆಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಲನೇಮ ಹಾಲ ಕೆಣಿನೇಮ ಕೆಣಿ ತಪ್ಪಿದ ಬಳಿಕ ಇಚ್ಚಳಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬರಿಯ ನೇಮದವರಾರಳುವಾರೆ ಕೂಡಲ ಸಂಗಮ ಶರಣರಲ್ಲಿ ಅಂಬರಿಯ ನೇಮನಾಥ ಮಾನಾರ ಚೆನ್ನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಸನ್ಮತವಪ್ಪ ನಿಜ ಗುಣ ಭರಿತನಪ್ಪಡೆ. ಸತ್ವರಜಾತಮ ಕ್ರೋಧ ಬಿಡದನಕ್ಕ ಅನುಭಾವವಿಲ್ಲೋ. ಆತ್ಮಸ್ತುತಿ ಪರನಿಂದೆಯ ಬೆಳನಕ್ಕ ಹರಿಷಡ್ವರ್ಗ ದಶವಾಯು ಬೆರೆಸಿಪ್ಪ ಕಳಂಕವಂಪತನುವ ಬಿಡದನಕ್ಕ ಸಂಸಾರ ಮಾಡಲ್ಲದೆ ಶರಣ ಸಜ್ಜನಿಗೆ ಸಮಯಾಚಾರ ನಿಜ ವ್ರತವು ದುರಾಚಾರಿಗಳ ಪಡೆದು ನಮ್ಮ ಕೂಡಲ ಸಂಗಮ ಶರಣರಿಗಲ್ಲದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಎಲ್ಲ ಶರಣ ಬಂಧುಗಳೇ, ಈಗ 550 ವಚನಗಳು ಮುಗಿದಿದ್ದಾವೆ.
ಇಲ್ಲಿಗೆ ಮುಗಿತು ಅಂತ ಯಾರು ಭಾವಿಸಬಾರ್ದು. ನೀವು ನಿತ್ಯ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಒಂದು 10 ವಚನಗಳಾದರೂ ಓದಿ ಇದನ್ನು ಮುಗಿಸಿ ಮತ್ತೆ ಪ್ರಾರಂಭ ಮಾಡಿ ಮತ್ತೆ ಆ ವಚನಗಳನ್ನು ನಿರಂತರವಾಗಿ ಪ್ರತಿನಿತ್ಯ ಲಿಂಗ ಪೂಜೆ ಮಾಡಿ ಅಪ್ಪಣೆ ಮಾಡ್ತಾ ಇದ್ದಾರೆ. ಹತ್ತು ಹೇಳ್ಬೇಡ್ರಿ, ದಿವಸ 11 ವಚನ, ಪ್ರತಿನಿತ್ಯ 11 ವಚನ ನಾವು ಪಾರಾಯಣ ಲಿಂಗ ಪೂಜೆ ಮಾಡಿದ ನಂತರ 11 ವಚನ ಪಾರಾಯಣ ಮಾಡಿ ಈ ಪುಸ್ತಕ ಪಟ್ಟಿ ಕಟ್ಟಿ ಅಲ್ಲೇ ನಿಮ್ಮ ಪೂಜೆಯ ಮನೆಯಲ್ಲಿನೇ ಇದು ಇಡಬೇಕು. ನಿತ್ಯ ಅದಕ್ಕೆ ನಮಸ್ಕಾರ ಮಾಡಿ ತೆರೆದು ಭಕ್ತಿ ಶ್ರದ್ಧೆಯಿಂದ 11 ವಚನಗಳನ್ನ ಓದಬೇಕು. ನಿಮ್ಮೆಲ್ಲ ಒತ್ತಡಗಳೆಲ್ಲ ದೂರ ಆಗ್ತವ, ನಿಮ್ಮ ಎಲ್ಲ ಸಂಕಟಗಳೆಲ್ಲ ದೂರ ಆಗ್ತವ. ಅದಕ್ಕೆ ಅಂಥ ಶಕ್ತಿ ವಚನಕ್ಕಿದೆ. ಆ ವಚನಗಳೇ ನಮ್ಮ ಬಾಳಿನ ಬೆಳಕು, ನಮ್ಮ ಹೃದಯದ ಕತ್ತಲನ್ನು ಉಗುಳಾಡಿಸುವಂತಹ ಸೂರ್ಯ ಅಂದರೆ ವಚನಗಳೇ. ಹೊರಗಿನ ಸೂರ್ಯ ಭೂಮಂಡಲದ ಕತ್ತಲನ್ನು ಕಳೀತಾನ, ವಚನಗಳು ನಮ್ಮ ಅಂತರಂಗದ ಕತ್ತಲನ್ನು ಕಳೆಯುವಂಥ ಬೆಳಕಿನ ಕಿರಣಗಳಾಗಿವೆ. ಆದ್ದರಿಂದ ನಾವೆಲ್ಲ ನಿತ್ಯ 11 ವಚನಗಳನ್ನು ತಪ್ಪದೇ ಓದ್ತೀವಿ ಅಂತ ಇವತ್ತು ಬಸವ ಜಯಂತಿ ದಿವಸ ನೀವೆಲ್ಲ ಸಂಕಲ್ಪ ಮಾಡಬೇಕು ಅಂತ್ರಿ ಎಲ್ಲರೂ ಅನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಪ್ರತಿನಿತ್ಯ ಲಿಂಗ ಪೂಜೆಯ ನಂತರ 11 ವಚನಗಳು ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮತ್ತು ಇವತ್ತು ಬಸವ ಜಯಂತಿ ಈ ಶುಭ ಪ್ರಸಂಗದಲ್ಲಿ ನೀವೆಲ್ಲರೂ ಮಾಡಿದ್ದೀರಿ. ಅದನ್ನು ಶ್ರದ್ಧೆ ಭಕ್ತಿಯಿಂದ ಅದನ್ನು ನಿತ್ಯ ನೀವು ಮುಂದುವರಿಸ್ರಿ ಅಂತ ನಿಮಗೆಲ್ಲ ಮತ್ತೊಮ್ಮೆ ಕೇಳಿಕೊಂಡು ಈಗ ಮುಂದಿನ ಕಾರ್ಯಕ್ರಮದ ಸೂಚನೆಗಳೆಲ್ಲ ನಮ್ಮ ಗುರುಬಸವ ಪಟ್ಟದೇವರು ನೀಡ್ತಾರೆ. ಒಂದು ಪ್ರಕಟಣೆ, ಇವತ್ತು ನಮ್ಮ ಪ್ರಭುಲಿಂಗ ಸ್ವಾಮಿಗಳು ಮತ್ತು ಹರಿವಕ್ಷಾನಂದ ಸ್ವಾಮಿಗಳು ಇಬ್ಬರು ಜಂಗಮ ದೀಕ್ಷೆ ಪಡಿತಾ ಇದ್ದಾರೆ. ಅದಕ್ಕೆ ಕಾವ್ಯ ಭಟ್ಟೆ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲ ಸಮಯ ಬಿಡುವು ಮಾಡಿಕೊಂಡು ಆಸಕ್ತರು ಮಠದಲ್ಲಿ 9 ಗಂಟೆಗೆ 9:30 ತಾವೆಲ್ಲ ಬರಬೇಕು ಅಂತ ಕೇಳಿಕೊಂಡು ಈಗ ಮುಂದಿನ ಸೂಚನೆಗಳನ್ನು ಅವರು ನೀಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ತಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಆತ್ಮೀಯ ಶರಣ ಬಂಧುಗಳೇ, ಇಂದಿನ ದಿವಸ ಬಸವ ಜಯಂತಿ ದಿನವೇ ಈ ರೀತಿ ವಚನ ಪಾರಾಯಣದಲ್ಲಿ ಭಾಗಿಯಾಗಿದ್ದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಬಹುತೇಕ ಇಡೀ ನಮ್ಮ ನಾಡಿನ ಉದ್ದಗಲಕ್ಕೂ ಬೇರೆ ಬೇರೆ ರಾಷ್ಟ್ರದಲ್ಲೂ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಬಹುತೇಕ ನಮ್ಮ ಲಿಂಗಾಯತ ಧರ್ಮೀಯರ ಒಂದು ಧರ್ಮ ಗ್ರಂಥ ವಚನ ಸಾಹಿತ್ಯ. ಈ ರೀತಿ ವಚನ ಪಠಣ ಪಾರಾಯಣ ಮಾಡಿದರೆ ಮೊಟ್ಟ ಮೊದಲು ಎಲ್ಲಾದರೂ ಇದ್ದರೆ ಅದು ಪರಮ ಪೂಜ್ಯರ ಸನ್ನಿಧಾನದಲ್ಲಿ.
ಇದರ ಸಲುವಾಗಿ ನಮ್ಮ ಮನ್ನಿರಂಜನ ಪಡವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಇದು ಎಲ್ಲ ಮಠಗಳಲ್ಲಿ ಇದು ಪಾರಾಯಣ ನಡಿಬೇಕು ಅಂತಕ್ಕಂಥದ್ದು ಈಗಾಗಲೇ ಎಲ್ಲ ಪೂಜ್ಯರನ್ನು ಅವ್ರು ಹೇಳಿದ್ದಾರೆ. ಎಲ್ಲ ಮಠಗಳು ನಡಿಬೇಕಂತಕ್ಕಂಥದ್ದು ಹೇಳಿದ್ದು ನಿಜಕ್ಕೂ ಖುಷಿ ತಂದುಕೊಟ್ಟಿದೆ. ಅಷ್ಟೇ ಅಲ್ಲ, ಮೊಟ್ಟ ಮೊದಲು ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆ ಆರಂಭ ಆಗಿದ್ದು ಕೂಡ ಭಾಲ್ಕಿ ಮಠದಿಂದಲೇ ಆರಂಭ ಆಗಿದೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಇವತ್ತಿನ ದಿನ ಎಲ್ಲಿ ನೋಡಿತ್ತಲ್ಲೂ ಬಸವ ಜಯಂತಿ ನಿಮಿತ್ತ ಈ ಸ್ಪರ್ಧೆಗಳು, ಈ ವಚನ ಕಂಠಪಾಠ, ವಚನ ಪಾರಾಯಣ ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೀತಾ ಇವೆ. ಇನ್ನೂ ಹೆಚ್ಚೆಚ್ಚು ನಡೀಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತಿನ ದಿನ ತಾವೆಲ್ಲರೂ ಬಸವ ಜಯಂತಿಗೆ ಅಪ್ಪಳಿಗೆ 2-3 ದಿವಸ ಹೇಳ್ತಾರೆ, ಮನೆ ಮುಂದೆ ರಂಗೋಲಿ ಹಾಕಿರಿ, ಮನ್ಯಾಗ ಬಸವಣ್ಣವ್ರ ಭಾವಚಿತ್ರಕ್ಕೆ ಶೃಂಗಾರ ಮಾಡಿರಿ, ನೀವೆಲ್ಲರೂ ಮಾಡ್ತೀರಂತಕ್ಕಂಥ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ಇವತ್ತು ಇಷ್ಟೆಲ್ಲ ಯಶಸ್ವಿಗೆ ಇದ್ರ ಹಿಂದೆ ಬಹಳಷ್ಟು ಜನರ ಒಂದು ದಾಸೋಹ ಸೇವೆ ಅಗಾಧ ಎಲ್ಲರಿದೆ ಅಂತ ಎಲ್ಲರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆಗಳು. ಈ ಒಂದು ಈಗಿನ 20, 21, 22 3 ದಿನ ಬಹುತೇಕ ಈ ರೀತಿ ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವ, ಬಸವ ಜಯಂತಿ, ಅಪ್ಪುಗಳ ಸುಮನೋತ್ಸವ ಇವೆಲ್ಲ ಕೂಡು ಬಂದಿದ್ದು ಇದರಾಗ ನಾವು ಕೂಡೋದು ಒಂದು ಸೌಭಾಗ್ಯನೇ ಅಂತ ಭಾವಿಸ್ತೀವಿ. ಯಾಕಂದ್ರೆ ಈ ರೀತಿ ಅವಕಾಶ ಸಿಗೋದು ಭಾಳ ಅಪರೂಪ ಇರ್ತದೆ. ಅಂಥದ್ರಲ್ಲಿ ಇವತ್ತು ನಮ್ಮೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಇದನ್ನು ಮನೆಯವ್ರ ಬಳಿ ಒಂದು ಸ್ವಚ್ಛ ಶಿಸ್ತು ಸಮಯ ಪಾಲನೆ ಇತ್ತಂದ್ರೆ ಬಂದವರಿಗೆಲ್ಲ ಇನ್ನು ಶಿಸ್ತಾಗ್ತದೆ. ಯಾಕಂದ್ರೆ ಇವತ್ತಿನ ದಿನ ಈಗ ಇದು ಮುಗಿದ ಮೇಲೆ 10 ಗಂಟೆ ಒಂದು ಕಾರ್ಯಕ್ರಮ ಇಲ್ಲಿ ವೇದಿಕೆ ಮೇಲೆ ನಡೀತದೆ. ಅಪ್ಪುಗಳು ಹೇಳಿದಂಗೆ ಕಾವಿ ದೀಕ್ಷೆಯನ್ನು ಮಠದಲ್ಲಿ ನಡೀತದೆ. ಅದು ಮುಗಿದ ತಕ್ಷಣ ಇಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಸ್ಪರ್ಧೆಯನ್ನು ಮಾಡಿಸಿದರು. ಆ ಸ್ಪರ್ಧೆ ಮಕ್ಕಳು ಅವರಿಗೆಲ್ಲ ಇಲ್ಲಿ ಬಹುಮಾನ ನೀಡೋದು. ಅದರ ನಂತರ ಮಲ್ಲಮ್ಮ ನಾಗನಕೆರೆ ಅಕ್ಕೋರು ಅವ್ರ ತಾಯಿಯವರೆಲ್ಲ ಟೀಮಾಗಿ ಇಲ್ಲಿ 1-2 ತಾಸು ಅಕ್ಕನ ಬಳಗದವರು ಸೇರಿ ಕಾರ್ಯಕ್ರಮ ಮಾಡ್ತಾರೆ. ಅದು ಮುಗಿದ ಮೇಲೆ 4 ಗಂಟೆಗೆ ನೀವು ಸರಿಯಾಗಿ ಮಠದಿಂದ ಆಶ್ರಮದವರೆಗೆ ತಾವೆಲ್ಲರೂ ಬಸವ ಜಯಂತಿ ನಿಮಿತ್ತ ಮೆರವಣಿಗೆಯಲ್ಲಿ ಭಾಗಿಯಾಗಬೇಕು. ಈಗಾಗಲೇ ಯೋಗೇಶ್ ಅಷ್ಟೂರಿಯವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಬೈಕ್ ರ್ಯಾಲಿನೂ ಭಾಳ ಯಶಸ್ವಿಯಾಯಿತು. ಮತ್ತು ಇವತ್ತು ಮೆರವಣಿಗೆ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಇವಿಷ್ಟು ದಿನಗಳ ಕಾಲ ಇಲ್ಲಿ ಪ್ರವಚನಕ್ಕೆ ಒಂದು ಯಶಸ್ವಿಗೆ ತಾಯಿ ಪಂಕಜ ಶಿವ ಲೋಖಂಡಿಯವರು ಅವ್ರ ಮನೆಗೆ ನಾನು ಹೋಗಿದ್ದೆ. ಅಪ್ಪೋರು ನಾವೆಲ್ಲ ಅವ್ರದ್ದು ಅತ್ತಿಯವರು ಪೂರ್ತಿ ಹಣ್ಣಾಗಿದ್ದರು. ಅವ್ರಿಗೆ ಪೂರ್ತಿ ಒಂದು ಕೂಸಿನಕ್ಕಿಂತ ಹೆಚ್ಚು ಸೇವಾ ಮಾಡಿದವರು ಪಂಕಜ ತಾಯಿಯವರು. ಆ ಒಂದು ಸೇವಾ ಇವತ್ತಿನ ದಿನಮಾನಗಳಲ್ಲಿ ಅದು ಭಾಳ ಅನಿವಾರ್ಯತೆ ಅವಶ್ಯಕತೆ ಇದೆ. ಅಂಥ ಸೇವದ ಫಲನೇ ಬಹುತೇಕ ಅವ್ರ ಮಗ ವಿಶ್ವಜಿತ್ ಅಂತಿ ನಮ್ಮ ಗುರುಕುಲದಲ್ಲೇ ಓದ್ತಾನೆ. ಬಹುತೇಕ ನಮ್ಗೆ ಯಾರಿಗೂ ಕಾಣಿಲ್ಲ, ಅಂಥದ್ದು ಗುರುತಿಸ್ತಕ್ಕಂಥ ಅವ್ರ ಮಗ ಇದ್ದಾನೆ. ನಿನ್ನೆ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ವಿ. ಅಂಥ ತಾಯಿಯವರು ಈ ಪ್ರವಚನಕ್ಕಾಗಿ ಶ್ರಮ ಹಾಕಿ ಭಾಳ ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ವಚನ ಪಾರಾಯಣವನ್ನು ಮಲ್ಲಮ್ಮ ಪಾಟೀಲ್ ತಾಯಿಯವರ ಅಧ್ಯಕ್ಷತೆಯಲ್ಲಿ ಭಾಳ ಯಶಸ್ವಿಯಾಗಿದೆ. ಇವತ್ತಿನ ದಿನ ಅವ್ರ ಮಗ ಅಮರೇಶ್ವರ ಪಾಟೀಲ್ ಕನ್ನಡ ಮಾಧ್ಯಮದಾಗ ಓದಿ CBSE ICSE ಅಲ್ಲಿ ಓದಿದವರೇ IAS IPS IRS ಆಯ್ತಾರಂತ ಕೇಳಿದ್ವಿ. ಆದರೆ ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ಕೇಂದ್ರ ಸರ್ಕಾರ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಅಮರೇಶ್ವರ ಪಾಟೀಲ್ ಅವರು. ಅವ್ರದಿಂದ ಇವತ್ತು ಶತಸ್ಥಲ ಧ್ವಜಾರೋಹಣ ಇತ್ತು. ಆದರೆ ಅವರಿಗೆ ಅಲ್ಲಿ ಸಭೆಗಳಿದ್ದಿನ ಸಲುವಾಗಿ ನಾವು ಕೂಡ ದೆಹಲಿಗೆ ಹೋಗಿ ಇವತ್ತು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಲಿಕ್ಕೂ ಅದಕ್ಕೆ ಮೂಲ ಕಾರಣಕರ್ತರೇ ನಮ್ಮ ಅಮರೇಶ್ವರ ಪಾಟೀಲ್. ಅವ್ರದ್ದು ಅಜ್ಜ ನಾಕ್ಷತೆಪ್ಪ ಶಿವಣ್ಕರ್ ದೊಡ್ಡಪ್ಪವ್ರ ಜೊತೆ ಅವ್ರ ಸೇವೆ ಅಗಾದಿದೆ. ಅದನ್ನು ಮಲ್ಲಮ್ಮ ಪಾಟೀಲ್ ತಾಯಿಯವರ ಸಂಸ್ಕಾರದಿಂದ ಮತ್ತು ಅವ್ರ ಮಗ ಕೂಡ ಅದೇ ನಿಟ್ಟಿನಲ್ಲಿ ಬರ್ತಾ ಇರೋದು. ಇವತ್ತು ದೆಹಲಿಯಲ್ಲಿ ಹೋಗಿ ಏನೋ ಒಂದು ನಾವು
ಕೆಲಸ ಮಾಡಿಕೊಂಡು ಒಬ್ಬರು ರಾಷ್ಟ್ರಪತಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ಅಲ್ಲಿ ಹೋಗಲಿಕ್ಕೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದವರೇ ನಮ್ಮ ಅಂಬರೀಷರು ಪಾಟೀಲರು. ಅವರು ಕಡೆಯಿಂದ ಇವತ್ತು ಧ್ವಜಾರೋಹಣ ಆಗಬೇಕಾಗಿತ್ತು. ಅವ್ರ ಸಭೆ ಇದ್ದಿದ್ದ ಸಲುವಾಗಿ ಅವರಿಗೆ ಬರಲಿಕ್ಕೆ ನಾಳೆ ಬರ್ಬೋದು ಅಂತ ಅಂಬರೀಷರು ಪಾಟೀಲ್ ಅವರಿಗೂ ಮತ್ತು ವಿಶೇಷವಾಗಿ ಇಲ್ಲಿ ತಮ್ಮೆಲ್ಲರೇ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ, ಇಲ್ಲಿ ಇವತ್ತಿನಿಂದ ಇದು ಕಾರ್ಯಕ್ರಮ ಆರಂಭ ಆಯ್ತಂದ್ರೆ 22ನೇ ತಾರೀಕು ಅವರು ಉಪರಾಷ್ಟ್ರಪತಿಯವರು ಬಂದಾಗ ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಕಳಕಳಿ ಇದೆ. ಯಾಕಂದ್ರೆ ಅದು ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಎಲ್ಲ ಅವ್ರದ್ದು ಪ್ರೋಟೋಕಾಲು, ಅವ್ರ ಪೊಲೀಸು, ಅವ್ರ ಸಿಬ್ಬಂದಿ ಭಾಳ ಸ್ಟ್ರಿಕ್ಟ್ ಇರ್ತಾರೆ. ನಮಗೂ ವೇದಿಕೆ ಮೇಲೆ ಬರ್ಬಿಡ್ತಾರೋ ಇವು ಅಷ್ಟು ಸ್ಟ್ರಿಕ್ಟು. ಕರೆದವರು ನಾವೇ ಇದ್ದೀವಿ. ಆದರೆ ಸಿದ್ಧಗಂಗೆ ಗುರುಗಳು ನೀವೆಲ್ಲ ಯೂಟ್ಯೂಬ್ದಲ್ಲಿ ವಾಟ್ಸಪ್ದಲ್ಲಿ ನೋಡಿ ಕರೆದವರೇ ಗುರುಗಳು. ಆ ಗುರುಗಳಿಗೆ ಹೋಗಿ ಒಂದು ಕೊನೆಗೆ ಕೂಡಿಸ್ಬಿಟ್ಟು ಅವರು ನಿಯಮ ಸಿಸ್ಟಮೇ ಹಾಗಿರ್ತದೆ. ಅದ್ರ ಸಲಕ್ಕೆ ನಿಮಗೆ ತ್ರಾಸ ಆಗಬಾರ್ದು ಅಂತ ತಿಳ್ಕೊಂಡು ನಮಗೇನಕ್ಕಾಗಲ್ಲ, ನಿಮಗೆ ಆಗಲ್ಲ ಹೋದ್ರೆ ನನಗೆ ಅದೇ ಖುಷಿ. ಯಾಕಂದ್ರೆ ನೀವು ಚಲೋ ಈಗ ಬೆಳಗ್ಗೆ ಸರಿಯಾಗಿ 9 ಗಂಟೆ ಒಳಗಡೆ ಇಲ್ಲಿ 9 ಗಂಟೆ ಒಳಗಡೆ ಅಲ್ಲಿ ಚೆಕಪ್ ಮಾಡ್ತಾರೆ. ಎಲ್ಲ ಒಳಗೆ ಬರಬೇಕಾದ್ರೆ ಈಗ ದಿನ ಬಂದಂಗೆ ಇರಲ್ಲ. ಅವತ್ತಿಂದ ಎಲ್ಲೋ ಹೇಳ್ಯಾರ. ಅದ್ರ ಸಲುವಾಗಿ ನಾನು ನಿಮಗೆ ಹೇಳ್ದೆ ಅಂತ ನಿಮಗೆ ತೊಂದರೆ ಆಗಬಾರ್ದು. ಅದರ ಸಲುವಾಗಿ ವಾಹನವನ್ನು ಈ ಕಡೆ ಸರ್ಕಾರಿ ಹೈಸ್ಕೂಲ್ ಕಾಲೇಜ್ ಕಡೆ ನಿಲ್ಲಿಸೋದು, ಆ ಕಡೆ ಅಂಬೇಡ್ಕರ್ ಸರ್ಕಲ್ನಿಂದ ಅಲ್ಲಿ ಸಂಗಮೇಶ್ವರ ನಮ್ಮ ಕಾಲೇಜು ಮತ್ತು ಬೇರೆ ಕಡೆ ನಿಂದ್ರಿಸಿ ಆಗೋತ್ತಿನ ದಿನ ಇಲ್ಲಿ ಅಂಗಡಿ ಕೂಡ ಮುಚ್ಚಬೇಕು, ತೆರೆದಿರಬಾರ್ದು ಅಂತಕ್ಕಂಥ ನಿಯಮ ನೂರಾರು ಕಾರುಗಳು ಅವ್ರದ್ದೇ ಇರ್ತವೆ. ಹೀಗಾಗಿ 9 ಗಂಟೆ ಒಳಗಡೆ ನೀವೆಲ್ಲರೂ ಉಪಹಾರ ಮುಗಿಸ್ಕೊಂಡು ಇದು ಪೂರ್ತಿ ಅದ್ರ ಒಳಗಡೆನೆ ನೀವೆಲ್ಲರೂ ಬಂದು ಕೂಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಒಂದೇ ತಾಸು ವೇದಿಕೆ ಕಾರ್ಯಕ್ರಮ ಇರ್ತದೆ. ಇಲ್ಲಿ ಯಾರೇ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು, ಅವ್ರು ರಾಜಕೀಯನೇ ಇರ್ಬೋದು, ಮಠಾಧೀಶರೇ ಇರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಯಾರೂ ಬಾಲ್ಕಿ ಮಠದ ಬಗ್ಗೆ ಅನ್ಯತಾ ಭಾವಿಸಬಾರ್ದು. ಪ್ರೋಟೋಕಾಲ್ ಆಗಿರೋ ಸಲುವಾಗಿ ನಾವು ಯಾರಿಗೂ ಹೆಸರು ಹಾಕ್ತೀವಿ, ಆದ್ರೆ ಅವ್ರು ಏನು ಕೊಡ್ತಾರೆ ಅದೇ ಫೈನಲ್ ಆಗ್ತದೆ. ಹೀಗಾಗಿ ಆ ಒಂದು ವೇದಿಕೆ ಕಾರ್ಯಕ್ರಮ ಭಾಳ ಸಮಯ ಪಾಲನೆಯನ್ನು ಮಾಡಬೇಕು ಅಂತಕ್ಕಂಥ ರಾಷ್ಟ್ರಗೀತೆಯಿಂದ ಆರಂಭ ಆಗಿ ರಾಷ್ಟ್ರಗೀತೆಯನ್ನು ಮುಗಿಸಿ ಮುಂದೆ ಅವರು ಬೇರೆ ಕಡೆ ಹೋಗ್ತಾರೆ. ಬಹುತೇಕ ಒಬ್ಬ ಸನ್ಯಾಸಿ ಗುರುಗಳದು ಈ ರೀತಿ ಬರ್ತಕ್ಕಂಥದ್ದು, ಈ ರೀತಿ ಅವ್ರು ಬಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಎಲ್ಲಾದ್ರಿದ್ರೆ ಬಹುತೇಕ ಈ ಗಡಿ ಭಾಗದಲ್ಲಿ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೇ ಮೊದಲು ಹಿಂದೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಶತಮಾನೋತ್ಸವ ರಾಷ್ಟ್ರಪತಿಯವರು ಕರ್ಕೊಂಡು ಲೋಕನಾಯಕ ಭೀಮಣ್ಣ ಖಂಡ್ರೆಯವರು ಬಂದಿದ್ದರು. ಈಗ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆಯವರು, ಪ್ರಕಾಶ್ ಖಂಡ್ರೆಯವರು ಎಲ್ಲರೂ ಕೂಡ್ಕೊಂಡು ಅವ್ರ ಪರಿಶ್ರಮ, ವಿಶೇಷ ಸಾಗರ್ ಖಂಡ್ರೆಯವರು ಅವರೆಲ್ಲರ ಪರಿಶ್ರಮದಿಂದ ಅಪ್ಪರದು ನಿಸ್ವಾರ್ಥ ಸೇವದ ಫಲ ಅವರೆಲ್ಲ ಬರಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಪ್ರಸಾದ ವಿಭಾಗದಾಗ 22ನೇ ತಾರೀಕು ನಾವು ಬೇರೆ ಬೇರೆ ಕಡೆ ಹೋದಾಗ ನೋಡ್ತೀವಿ, ಲೋಕಲ್ದವರೇ ಪ್ರಸಾದ ಬಡಿಸ್ತಾರೆ. ಅಲ್ಲಿ ನಾ ಮುಂದೆ ನೀ ಮುಂದಂತೆ ಒಂದೊಂದು ತಾಸು 2 ತಾಸು ಶಿಫ್ಟ್ ವೈಸ್ ಮಾಡ್ತಾರೆ. ಈ ಸರ್ತಿ ಅಣ್ಣನ ಬಳಗದವರು ಮತ್ತು ಅಕ್ಕನ ಬಳಗದವರು ನೀವು ಕೂಡ ಒಂದು 30 ನಿಮಿಷಕ್ಕೆ ಸ್ವತಃ ನೀವು ಪ್ರಸಾದ ಬಡಿಸ್ಬೇಕು. ನೀವೆಷ್ಟು ಪ್ರಸಾದ ಬಡಿಸ್ತೀರಿ ಅದರದ್ದೊಂದು ದೈವಿ ಶಕ್ತಿ ನಿಮ್ಮ ಮಕ್ಕಳಿಗೂ ಅದು ಹೆಚ್ಚಿಸ್ತದೆ. ಅದರ ಸಲುವಾಗಿ ಅಕ್ಕನ ಬಳಗದಲ್ಲಿ ನಮ್ಮ ತಾಯಿಯವರಾದ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರು, ಚಂದ್ರಕಾಂತ್ ಪಾಟೀಲ್ ಅವರು ದಾಸೋಹ ಸಮಿತಿ ಅಧ್ಯಕ್ಷ ಆಗಿದ್ದರು. ಅವರು ಇದರಲ್ಲಿ ಚೆನ್ನಾಗಾಯಿತು. ಮತ್ತು ಹಿಂದೆ ಶ್ರಾವಣದಲ್ಲಿ ಅವರು ಅಧ್ಯಕ್ಷ ಆಗಿ ಚಲೋ ಮಾಡ್ಯಾರ. ಅನುಭವ ಮಂಟಪ ಉತ್ಸವದಾಗ ಎಲ್ಲರೂ ಹೋಳಿಗೆ ಕಳಿಸಿದ್ರು, ಅವರು ಕಳಿಸ್ಕೊಡ್ತಾರೆ. ಹೀಗಾಗಿ ಆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಆ ತಾಯಿಯವರು ಅವ್ರ ಹತ್ತಿರ ಹೆಸರು ಬರೆಸ್ರಿ, ಅವರು ಆ ದಾಸೋಹದಲ್ಲಿ ಪ್ರಸಾದ ಬಡಿಸ್ತಾರೆ. ನೀವೆಲ್ಲರೂ ಅಕ್ಕನ ಬಳಗದವರು ಒಂದು 30 ನಿಮಿಷ, 1 ತಾಸು ನೀವು ಪ್ರಸಾದನ ಪ್ರತಿಯೊಬ್ಬರು ಅಲ್ಲಿ ಪ್ರಸಾದ ಬಡಿಸಿದ್ರೆ ಅದು ಒಂದು ದೈವಿ ಶಕ್ತಿ ಹೆಚ್ಚಿಸ್ತದ. ಪ್ರಸಾದ ಬಡಿಸ್ತೇ ಒಂದು ಚಪ್ಪಾಳೆ ತಟ್ಟರೆ ಎಲ್ಲ ತಾಯಿಗಳು. ಅಣ್ಣನ ಬಳಗದಲ್ಲಿ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಗಣಪತಿ ಬಾವ್ಗೆ ಸರ್ ಅವರಲ್ಲಿ
ಹೆಸರನ್ನು ನೋಂದಣಿ ಮಾಡಬೇಕು. ಅಣ್ಣನ ಬಳಗದವರೆಲ್ಲ ಅಲ್ಲಿಯೂ ಕೂಡ ಒಂದು 30 ನಿಮಿಷ ಆಗಲಿ, 1 ತಾಸಾಗಲಿ ಶಿಫ್ಟ್ ವೈಸ್ ನೀವೆಷ್ಟು ಪ್ರಸಾದ ಬಡಿಸ್ತೀರಿ ಅಷ್ಟು ಎಲ್ಲ ರೀತಿಯಿಂದ ದೈವಿ ಶಕ್ತಿ ಹೆಚ್ಚಿಸ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ಅಣ್ಣನ ಬಳಗದವರು ಚಪ್ಪಾಳೆ ತಟ್ರಿ. ಎಲ್ಲರೂ ನೀವೆಲ್ಲರೂ ಒಂದು ಅರ್ಧ ತಾಸರ ಎಲ್ಲರೂ ಪ್ರಸಾದ ಬಡಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮಗೆ ಕರಿಬೇಕು, ನಮಗೆ ಕೇಳಿದ್ರೆ ಹೋಗ್ಬೇಕಾಗಿಲ್ಲ. ಕಡ್ಡಾಯವಾಗಿ ಎಲ್ಲರೂ ಇದು ನನ್ನ ಕರ್ತವ್ಯ ಅದ. ನನ್ನ ಗುರುವಿಗೆ ನಾನು ಏನೇನೋ ದಾಸೋಹ ಕೊಡ್ಲತ್ತೀನಿ, ಇದೂ ಒಂದು ದಾಸೋಹ ಅಂತ ತಿಳ್ಕೊಂಡು ನೀವೆಲ್ಲರೂ ಪ್ರಸಾದ ಬಡಿಸ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಒಂದು ಕಾರ್ಯಗಳು ಇವತ್ತಿನಿಂದ ಆರಂಭವಾಗಿ 22ರ ತನಕ ನಡೀತದೆ. ತಮ್ಮೆಲ್ಲರಿಗೂ ಮತ್ತೊಂದು ವಿನಂತಿ ಅಂದ್ರೆ, ಭಾಳ ಜನ ದೂರದಿಂದ ಬರ್ತಾರೆ, ಅವರೆಲ್ಲರೂ ಅಪ್ಪವ್ರ ದರ್ಶನ ಮಾಡಬೇಕಂತೆ. ಯಾಕೆ ಅಪ್ಪವ್ರದ್ದು ಅಮೃತ ಮಹೋತ್ಸವ ಇದ್ದಿನ ಸಲ ಕೇಂದ್ರ ಬಿಂದು ಏನರ ಇದ್ರೆ ಅಪ್ಪವ್ರ ದರ್ಶನ ತಕೊಂಬದೇ ಕೇಂದ್ರ ಬಿಂದು. ಹೀಗಾಗಿ ಎಲ್ಲರೂ ನುಗ್ಗಲು ಆಗಲ್ದಂಗೆ ಶಾಂತು ಶಿಸ್ತು ಮತ್ತು ಈ ವಯಸ್ಸಾಗಿದ್ದಾಗ ಇದು ಸೀನಿಯರ್ ಸಿಟಿಜನು ಇವೆಲ್ಲ ಸ್ವಲ್ಪ ಈ ವೈದ್ಯರೆಲ್ಲ ಹೇಳ್ತಾರೆ ಹೂವಿನ ಸರದಿಂದ ಅದ್ರಾಗೆಲ್ಲ ಕೆಮಿಕಲ್ ಇರ್ತದೆ. ಅಪ್ಪರೇ ದಯಮಾಡಿ ಯಾರಿಗೂ ಹೂವಿನ ಹಾರ ಹಾಕಲ್ದಂಗೆ ಅಲ್ಲೇ ದರ್ಶನ ಮಾಡಿ ಅವರು ಹೋದರೆ ಅದು ನಿಜಕ್ಕೂ ಅಪ್ಪೋರಿಗೆ ಆರೋಗ್ಯ ಇನ್ನೂ ಚಲೋ ಇರಲಿಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಒಂದು ವೇಳೆ ನಾವು ಹಾರ ಹಾಕಿದ್ದೀವಿ ನಾವೇ ಆರೋಗ್ಯ ಕೆಡಿಸಿನಂಗೆ ಆಗ್ತದೆ. ಆರೋಗ್ಯ ಚಲೋ ಇಡೋದು ನಿಮ್ಮ ಕೈಯಾಗದ. ಯಾರೇ ಇರ್ಬೋದು, ಮಹಾತ್ಮರು ಪೂಜ್ಯರು ಅವರು ಶತಾಯುಷಿಗಳಾಗಲಿಕ್ಕೆ ಆ ಭಕ್ತ ಸಮೂಹನೇ ಅದಕ್ಕೆ ಮೂಲ ಕಾರಣ. ಯಾಕಂದ್ರೆ ತಪಸ್ವಿಗಳು ಶಿವಯೋಗಿಗಳು ಅವ್ರಿಗೆಲ್ಲ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಅಷ್ಟು ವರ್ಷ ಭಾಳ ಬದುಕ್ಯಾರಲ್ಲಿಕ್ಕೆ ಅದರ ಹಿಂದೆ ಸೇವಾ ಎಲ್ಲ ಆಗಿದೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಹಾಗಾಗಿ ನೀವೆಲ್ಲರೂ ಹೇಳಬೇಕು, ಹೂವಿನ ಹಾರದಿಂದ ಅಪ್ಪುರದ ಆರೋಗ್ಯಕ್ಕೆ ಡಾಕ್ಟ್ರು ಹೇಳ್ಯಾರ, ಇದು ನನ್ನ ಮಾತಲ್ಲ, ಮತ್ತು ನಾವು ಹೇಳಿದ್ರು ಕೇಳೋರು ಇಲ್ಲ. ಅದ್ರ ಸಲುವಾಗಿ ಡಾಕ್ಟ್ರು ಹೇಳಿದ ಮಾತು ನಾವು ಚಾಚೂ ತಪ್ಪದೆ. ಯಾಕೆ 25ನೇ ಆಗಸ್ಟಕ್ಕೆ ಎಲ್ಲರೂ ನೀವು ಸಹಕಾರ ಕೊಟ್ಟಿರಿ, ಈಗೂ ಕೂಡ ನೀವು ಕೊಡ್ತೀರಂತಕ್ಕಂಥ ನಂಬಿಕೆ ನಮಗೆ ನಿಮ್ಮ ಮೇಲೆ ಅದ. ಯಾಕಂದ್ರೆ ನೀವು ಹೇಳ್ತೀರಂದ್ರೆ ಉಳಿದವರು ಯಾರು ಹೊರಗಿನವ್ರು ಬಂದರೂ ಅವರಿಗೆ ನೀವೆಲ್ಲರೂ ತಿಳಿಸ್ಬೇಕು. ಆ ಒಂದು ದರ್ಶನ ಒಂದು ಅಚ್ಚುಕಟ್ಟು ಶಿಸ್ತು 22ನೇ ತಾರೀಕು ಈ ಕಾರ್ಯಕ್ರಮ ಮುಗಿದ ಮ್ಯಾಗ ಅಪ್ಪವ್ರ ದರ್ಶನ ಕೊಡ್ತಾರೆ. ಸಾಲಾಗಿ ಶಿಸ್ತಾಗಿ ಬರಬೇಕು, ದರ್ಶನ ತಗೊಂಡು ಪ್ರಸಾದನ ಸ್ವೀಕರಿಸಬೇಕು. ಮತ್ತು ಸಾಯಂಕಾಲ 22ನೇ ತಾರೀಕು ಸಾಯಂಕಾಲ ಕೊಪ್ಪಳ ಜಗತ್ತುಗಳು, ಹುಬ್ಬಳ್ಳಿ 3000 ಮಠದವರು, ಮತ್ತು ಜಡಗ ಅಪ್ಪಗಳು, ಶಿವಮೊಗ್ಗ ಜಗತ್ತವರು ಅನೇಕ ಪೂಜ್ಯರು ವೇದಿಕೆಗೆ ಇರ್ತಾರೆ. ಸಾಣೆಹಳ್ಳಿ ಅಪ್ಪುಗಳು ಅನೇಕರು ಇರ್ತಾರೆ. ಆ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೊಪ್ಪಳ ಜಗತ್ತುಗಳದು ನೀವು ಯೂಟ್ಯೂಬ್ದಲ್ಲಿ ವ್ಯಾಟ್ಸಪ್ದಲ್ಲಿ ಎಲ್ಲ ಕೇಳಿರಿ. ಭಾಳ ಜನ ಅವ್ರಿಗೆ ಕರೆಸ್ರಿ ಅಂತಕ್ಕಂಥ ಮಾತು ಹೇಳಿದರು. ಹೀಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಅವ್ರು ಬಂದು ಆಶೀರ್ವಚನವನ್ನು ಕೊಡ್ತಾರೆ. ಅದಕ್ಕೆ ಸಾಯಂಕಾಲ ಈ ಒಂದು ಉಪರಾಷ್ಟ್ರಪತಿಯವರು ಬಂದು ಹೋಗಿದ ಮೇಲೆ ಆ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆ ಭಾಗಿಯಾಗಿ ಒಟ್ಟಾರೆ ಇದೆಲ್ಲ ಯಶಸ್ವಿಗೆ ನೀವೇ ಇದಕ್ಕೆ ಕಾರಣೀಕರ್ತರು, ನಿಮಗೆ ಇದೆಲ್ಲ ಯಶಸ್ವಿಯನ್ನು ಸಲ್ತದಂತಕ್ಕಂಥ ಮಾತನ್ನು ತಿಳಿಸಿ ಈಗ ಶಟಸ್ಥಲ ನೀವೆಲ್ಲರೂ ಇಲ್ಲೇ ಎದ್ದು ನಿಂದಿರಬೇಕು. ಶಟಸ್ಥಲ ಧ್ವಜಾರೋಹಣವನ್ನು ಅತ್ಯಂತ ಈಶ್ವರ ಜಲ್ದೇವ್ ಅವ್ರ ಮನೆಗೆ ಹೋಗಿದ್ದೆ, ಪೂಜಾ ಈಶ್ವರ್ ಜಲ್ದೆ ಬೀದರ್ ಅವರು ಅಪ್ಪೂರ್ದಿಂಥ ಕಾರ್ಯಕ್ರಮಕ್ಕಂದ್ರೆ ಆಗಿಂದಾಗ ನಾವೇನು ಅಂದ್ಕೊಂಡಿದ್ದೇವೆ ಅದಕ್ಕಿಂತ ಹೆಚ್ಚು ದಾಸೋಹ ಮಾಡಿದವರು ಪೂಜಾ ಈಶ್ವರ ಜಲ್ದೇವ್. ಅವರು ತಾಯಿಯವರು ಅವ್ರು ಒಳ್ಳೆಯ ಸಂಸ್ಕಾರ ಕೊಟ್ಟಾರೆ. ಯಾಕೆ ಯುವಶಕ್ತಿ ಒಂದು ಇಂಥ ಗುರುವಿಗೆ ಈ ರೀತಿ ಗೌರವ ಕೊಡೋದು, ಈ ರೀತಿ ಸಮರ್ಪಣೆ ಆಗೋದು ಆ ತಾಯಿ ತಂದೆ ಸಂಸ್ಕಾರನೇ ಅದಕ್ಕೆ ಮೂಲ ಕಾರಣ ಇರ್ತದೆ ಅಂತ ಸುಮನ್ನ ಬಾಬುರಾವ್ ಜಲ್ದೆ ತಾಯಿ ಅವರಿಗೆ ನಮ್ಮ ರಾಜು ಚುಬ್ರಿಯವರು ಆ ಶಟಸ್ಥಲ ಧ್ವಜಾರೋಹಣದ ಒಂದು ಧ್ವಜಗೀತೆಯನ್ನು ನಡೆಸ್ಕೊಡ್ತಾರೆ. ಒಂದು 5-10 ನಿಮಿಷ ಅಷ್ಟೇ ಹೆಚ್ಚಕಮ್ಮ ಆಗ್ತದೆ. ತಾವೆಲ್ಲರೂ ಸಹಕಾರ ನೀಡಬೇಕು. ನಿನ್ನೆ ಇಲ್ಲೆಲ್ಲ ಫ್ರೀ ಕ್ಯಾಂಪ್ ಇಟ್ಟಿದ್ದು, ಹೆಲ್ತ್ ಕ್ಯಾಂಪ್ ಭಾಳ ಯಶಸ್ವಿ ಆಯಿತು. ಡಾಕ್ಟರ್ ಬಳತಿಯವರು ಮತ್ತು ನಾಳೆ 21ನೇ ತಾರೀಕು ನಮ್ಮ ಉದಯಗಿರಿಯ ಉದಯಗಿರಿ ಕಣ್ಣಿನ ಆಸ್ಪತ್ರೆ ಮತ್ತು ಅಕ್ಕಲ್ಕೋಟದ ಸ್ವಾಮಿ ಸಮರ್ಥ ಆಸ್ಪತ್ರೆ
ಇಬ್ಬರು ಸಂಯುಕ್ತ ಆಶ್ರಯದಲ್ಲಿ ಈ ಮೂಲ ವ್ಯಾಧಿ ಬಗ್ಗೆ, ಕಣ್ಣಿನ ಬಗ್ಗೆ ಅವ್ರ ಕಣ್ಣಿಗೆ ತಪಾಸಣೆ ಮಾಡಿ ಅವ್ರ ಕನ್ನಡಕ ಹೊಸದು ಕೊಡ್ತಾರೆ. ಮತ್ತು ಆಪ್ರೇಷನ್ ಕೂಡ ಅವರು ಒಂದು ನಿಯಮಗಳವ, ಆ ನಿಯಮ ಪ್ರಕಾರ ಉಚಿತವಾಗಿ ಅವರು ಮಾಡ್ತಾರೆ. ಅದರ ಸದುಪಯೋಗವನ್ನು 21ನೇ ತಾರೀಕು ಬೆಳಗ್ಗೆಯಿಂದ ಆರಂಭ ಆಗ್ತದೆ. ನಮ್ಮ ಧನರಾಜಣ್ಣವರ ಸುಪುತ್ರ ಆಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಬೊಂಬುಳ್ಗೆ ಅವರು, ಅವ್ರ ಜೊತೆ ಜಲ್ದೆ ಹಾಗೂ ರವಿ ಅವರೆಲ್ಲರೂ ಕೂಡ್ಕೊಂಡು ಬಹಳಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನೆಲ್ಲರೂ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ವಚನ ಪಾರಾಯಣಕ್ಕೆ ಎಷ್ಟೇ ಒತ್ತಡ ಇದ್ದರೂ ಎಲ್ಲ ಪರಮ ಪೂಜ್ಯರು ದಿನಾ ಈ ಪಾರಾಯಣದಲ್ಲಿ ಭಾಗಿಯಾಗಿದ್ದಾರೆ. ಪೂಜ್ಯರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಗೌರವಿಸಬೇಕು. ಈಗ ರಾಜು ಜೊತೆಯವರು ಇಂದಿನ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದು ಕಣ್ಣಿನ ಮೂಲವ್ಯಾಧಿದು ತಪಾಸಣೆ ಅಲ್ಲಿ ಉಚಿತವಾಗಿ ಕೊಡ್ತಾರೆ. ಅದು ಪುರಭವನದಲ್ಲಿ ನಡೀತದೆ. ಅದರ ಸದುಪಯೋಗ ಪಡ್ಕೊಳ್ಳಿ. ಮತ್ತು ನಾವು ಬರೋದಕ್ಕಿಂತ ಮುಂಚೆ ಮೈಕು, ಚಟಾಯಿ, ರಂಗೋಲಿ ಈ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಎಲ್ಲರನ್ನ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ಶರಣು ಶರಣ. ದಾಸಗಳಿಗೆ ಸಣ್ಣ ಈ ಒಂದು ಕಾರ್ಯಕ್ರಮದ ಇಲ್ಲಿ ದಾಸೋಹಿರ್ತಕ್ಕಂಥವ್ರು ಉಮಾಶಿವರ ಸವಳೆ ಇಲ್ಲಿ ಧ್ವಜಾರೋಹಣ ಆಗಿದ್ಮೇಲೆ ಮಾಡ್ತೀವಿ. ಇನ್ನೂ ಇಲ್ಲಿ ನಮ್ಮ ಬೀದರ್ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ಪ್ರಸಾದ ನಿಲಯ, ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳು ಅವರೆಲ್ಲರೂ ಬಹಳ ಬಸವ ಸ್ತೋತ್ರ, ಇಲ್ಲಿ ನಾಳೆ ಉಪರಾಷ್ಟ್ರಪತಿಯವರು ಬಂದಾಗ ಬಸವಗೀತೆ ಹಾಡ್ತಕ್ಕಂಥವ್ರು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳು. ಅವರಿಗೆ ಅನ್ನ, ಆಶ್ರಯ, ಶಿಕ್ಷಣ ಪೂರ್ತಿ ಉಚಿತವನ್ನು ಕೊಟ್ಟು ಇವತ್ತು ಅವರು ಮುಂದಿನ ದಿನಮಾನಗಳಲ್ಲಿ ಅವ್ರ ತತ್ವದ ಪ್ರಚಾರ ಮಾಡಬೇಕನ್ನೋ ಕಳಕಳಿ ಅಪ್ಪೋರ್ದಿದೆ. ಆ ನಿಟ್ಟಿನಲ್ಲಿ ಅವರೆಲ್ಲರೂ ಅವರು ತರಬೇತಿಯನ್ನು ಪಡಿತಾ ಇದ್ದಾರೆ. ಆ ಮಕ್ಕಳಿಗೂ ಕೂಡ ಅವ್ರದ್ದು ಇಲ್ಲೊಂದು ವಚನ ಗಾಯನ ನಡೀತದಂತಕ್ಕಂಥ ಮಾತನ್ನು ತಿಳಿಸಿ ಅದೇ ರೀತಿ ಇಲ್ಲಿ ಕುಂಬಾರ ಉಂಡೆಯ ಕಲ್ಯಾಣ ಮಂಟಪದಲ್ಲಿ ಪರಮ ಪೂಜ್ಯರ ಕುರಿತು ಒಂದು ಎಕ್ಸಿಬಿಷನ್ ಇದೆ. ಅಲ್ಲಿ ನಮ್ಮ ಶಂಕರ್ ಪಾಟೀಲ್ ಸರ್ ಅವರು ಇಡೀ ಅಪ್ಪೋರ್ 75 ವರ್ಷ ಅವ್ರ ಸೇವೆ ಏನೇನಾಯಿತು, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಆಶೀರ್ವಾದದಿಂದ ಅದು ಏನೇನಾಯಿತು ಅಂತಕ್ಕಂಥದ್ದಲ್ಲೆಲ್ಲ ಚಿತ್ರ ಪ್ರದರ್ಶನ ಇರ್ತದೆ. ಅದನ್ನೂ ಕೂಡ ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕು. ಎಲ್ಲರಿಗೂ ಶರಣು ಶರಣ. ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ. ಸಾವಳಿ ಕುಟುಂಬದವರು ಆಗಮಿಸಬೇಕು ವೇದಿಕೆಗೆ. ಜಗದೋದ್ಧಾರಕ ಬಸವಣ್ಣ, ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ, ಕಾಯಕ ಯೋಗಿಯ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ, ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗನೆ ಬಸವಣ್ಣ, ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವೆ ನೀ ಬಸವಣ್ಣ, ಪತಿತ ಪಾವನ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವಭಯ ತಾರಕ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ,
ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎಣೆಯ ನೀನಲ್ಲದೆ ಮತ್ತಾರಿಲ್ಲ ಅವ್ರಿಗೆ ಹೀಗೆ ಸನ್ಮಾನ ಅಲ್ಲಿ ಇಲ್ಲಿ ಮಾಡಿದ್ರು ಮುಗಿದೈತಿ ನಿಮ್ಮ ಧರ್ಮ ಶರಣಾಸತಿ ಲಿಂಗಾಪತಿ ಹರರ ಮಹಾದೇವ್ ಲೋಕ ಪೂಜೆ ವಿಶ್ವಗುರು ಬಸವಣ್ಣನವರಿಗೆ ವೀರ ವೈರಾಗ್ಯ ನಿತ್ಯಕ್ಕ ಮಹಾದೇವಿ ತಾಯಿಯವರಿಗೆ ಪೂಜ್ಯ ಶ್ರೀ ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರಿಗೆ ಪೂಜ್ಯ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರು ಮಾಡುವ ಕಾರ್ಯಗಳಿಗೆ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರಿಗೆ ಶರಣು ಶರಣಾರ್ಥಿ. ಅವ್ರಿಗೆ ಸನ್ಮಾನ ಹೀಗೆ ಮುಗಿದು ಚಂದ ವೇದಿಕೆ ಮ್ಯಾಗ ಇರ್ತಾರೆ. ಪ್ರಸಾದ ದಾಸರು ಶರಣೆ ಉಮಾ ಶಿವರಾಜ್ ಸಾವಳಿ ದಂಪತಿಗಳಿಗೆ ಪೂಜೆಯಿಂದ ಆಶೀರ್ವಾದ ಮಾಡಲಾಗ್ತದೆ. ತಾವೆಲ್ಲ ಇಲ್ಲಿ ನಿಂದಿರಬೇಕು. ಮಕ್ಕಳಷ್ಟು ಅಲ್ಲಿ ಶತಸ್ಥಲ ಧ್ವಜಾರೋಹಣಕ್ಕೆ ತೆರಳುತ್ತಾರೆ. ಆಯ್ತು, ನೆಕ್ಸ್ಟ್ ಬೇಗ ನೆಕ್ಸ್ಟ್ ಬಾಬು ಬೆಲ್ದಾಳ್ ಸರ್ ಅವರು ಮಕ್ಕಳಿಗೆ ಇಲ್ಲಿ ಸಾಲಾಗಿ ನಿಲ್ಲಿಸಬೇಕು. ತಾವು ಎಲ್ಲರೂ ಕೂಡ ಶತಸ್ಥಲ ಧ್ವಜಾರೋಹಣ ಕಡೆ ಆಗಮಿಸಬೇಕು. ಎಲ್ಲ ಪೂಜ್ಯರು ಈ ಕಡೆ ಬರ್ತಾ ಇದ್ದಾರೆ. ಎಲ್ಲರೂ ಸಾಲಾಗಿ ನಿಂದಿರಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ಈ ಕಡೆ ಬರಬೇಕು. ಚನ್ನಬಸವೇಶ್ವರ ಗುರುಕುಲ ವಿದ್ಯಾರ್ಥಿಗಳು ಕೂಡ ಅಕ್ಕನ ಬಳಗದ ತಾಯಂದಿರು ಕೂಡ ಸಾಲಾಗಿ ನಿಂದಿರಬೇಕು. ನೀವು ಅಕ್ಕನ ಬಳಗದ್ರ ಈ ಕಡೆ ಬರ್ರಿ, ಆ ಕಡೆ ಸಾಲ ಮಾಡಿಸು. ಈ ಕಡೆ ಇನ್ನ ಬಹಳಷ್ಟು ಜಾಗ ಅದ, ಈ ಕಡೆ ಸೈಡ್ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಮಠಕ್ಕೆ ಹೋರಿ ಅಲ್ಲಿ ಮಠದಾಗ ಅಲ್ಲಿ ನಮ್ಮ ಮಿನಾಗ ಕಾಟನ್ದಾಗ ಇತ್ತು ಯಾರಿಗೆ
ಕವರ್ ಇಲ್ಲ ಕಾರ್ಡ್ ಹೋಯ್ತು ಅಲ್ಲಿ ಟೇಬಲ್ ಮ್ಯಾಗ ಹಿಂದಿನ ಹೆಸರು ಬರ್ಲಿಕ್ಕದ ಅದಕ್ಕೆ ಕವರ್ ಇದ್ದು ಇಲ್ಲಿ ಗೆಸ್ಟ್ ಹಿಂಗೆ ಬೇಕತ್ತವ ಆಶ್ರಮಗಳಿಗೆ